ಈಗ ಒಂದು ಟ್ರೆಂಡಿಂಗಲ್ಲಿರೋ ರೆಸಿಪಿ ಅಂದರೆ ಹಲಸಿನ ಬೀಜದ ನೀರು ದೋಸೆ ಅಥವಾ ಹಲಸಿನ ಬೀಜದ ದೋಸೆ. ಹಾಗೆ ಇವತ್ತು ನಾವು ಕೂಡ ಒಂದು ಹಲಸಿನ ಬೀಜದ ದೋಸೆ ಮಾಡುವ ಅಂತ ಹೇಳಿಕೊಂಡು, ಹಾಯ್, ನಾನು ಆಶಾ ಚಂದ್ರ ಭಟ್, ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಈ ಥರ ಹಲಸಿನ ಬೀಜವನ್ನು ಗುದ್ದಿ ಸಿಪ್ಪೆ ತೆಗೆದುಕೊಳ್ಬೇಕು. ಈ ಬಿಳಿ ಸಿಪ್ಪೆ ಬೇಡ, ಈ ಒಳಗಿನ ಕೆಂಪು ಸಿಪ್ಪೆ ಇದ್ದರೆ ಏನೂ ತೊಂದರೆ ಇಲ್ಲ. ಹಾಗೆ ಎಲ್ಲವನ್ನು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 1/4 kg ಅಕ್ಕಿಯದ್ದು ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು 15ರಿಂದ 20 ಬೀಜ ಹಾಕ್ತಾ ಇದ್ದೇನೆ. ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಕೊತ್ತಂಬರಿ, ಒಂದು 5ರಿಂದ 6 ಬ್ಯಾಡಗಿ, ಬೇಕು ಅಂತಾದರೆ ಹಸಿಮೆಣಸು, 1 ಈರುಳ್ಳಿ, 1/4 kg ಅಕ್ಕಿ, 2 ಟೇಬಲ್ ಸ್ಪೂನಷ್ಟು ಬಾರ್ಲಿ ಕೂಡ ಹಾಕಿಕೊಂಡಿದ್ದೇನೆ ನಾನು. ಆಮೇಲೆ ಇದಕ್ಕೆ ಒಂದು ಸಣ್ಣ ತೆಂಗಿನಕಾಯಿ ತುರಿ ಅಥವಾ ಒಂದು ಅರ್ಧ ಗಡಿ 1 ಕಪ್ಪಷ್ಟು ಕಾಯಿ ಕೂಡ ಸಾಕು. ರುಚಿಗೆ ಬೇಕಾದಷ್ಟು ಉಪ್ಪು. ಇದರ ಜೊತೆಗೆ 1-2 ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. 2 ದಂಡು ಕರಿಬೇವು ಕೂಡ ಹಾಕಿಕೊಳ್ತಾ ಇದ್ದೇನೆ. ಮೊದಲಿಗೆ ಹಲಸಿನ ಬೀಜವನ್ನು ಒಂದು ಸೆಕೆ ಬರುವಷ್ಟು ಅಂದರೆ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಕುಕ್ಕರಿಗೆ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೇನೆ. ಬೇಯಿಸೋದ್ರಿಂದ ಅದರಲ್ಲಿರುವ ಒಂದು ಅಂಟಿನ ಥರ ಇರ್ತದೆ ಬೀಜದಲ್ಲಿ, ಅದು ಹೋಗ್ತದೆ. ಹಾಗೆಯೇ ನಿಮಗೆ ಒಂಥರ ಹಸಿ ಹಸಿ ಬರುವಂತಹದ್ದು ಕೂಡ ಕಡಿಮೆ ಆಗ್ತದೆ. ಅದು ಬೆಂದು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಎಲ್ಲವನ್ನು ಕೂಡ ಹಾಕ್ಕೊಂಡು ಹಲಸಿನ ಬೀಜವನ್ನು ಕೂಡ ಸೇರಿಸಿಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೋದು. ಬೇಯಿಸಿದ ನೀರನ್ನೇನು ವೇಸ್ಟ್ ಮಾಡಬೇಕು ಅಂತಿಲ್ಲ, ಆ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಬೋದು. ರುಬ್ಲಿಕ್ಕೆ ನಮಗೆ ನೀರು ಬೇಕಲ್ವಾ, ಹಾಗಾಗಿ ಆ ನೀರಿನ ಸಹಿತವೇ ಅದನ್ನು ಹಾಕ್ಕೊಳ್ಬೋದು. ಎಲ್ಲವನ್ನು ಕೂಡ ಅದಕ್ಕೆ ಹಾಕ್ಕೊಂಡು, ನಾನು ಇದಕ್ಕೆ ಉಪ್ಪೇನು ಹಾಕಲಿಲ್ಲ ಬೇಯುವಾಗ, ಹಾಗೆಯೇ ಬೇಯಿಸ್ಕೊಂಡದನ್ನು ಅದಕ್ಕೆ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ನೀರು, ಫಸ್ಟಿಗೆ ಅದನ್ನು ಹಾಗೆ ತರಿ ಕಡ್ಕೊಂಡೆ, ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋದು. ಹಾಗೆಯೇ ಉಳಿದ ಅಕ್ಕಿಯನ್ನು ಕೂಡ ಅದಕ್ಕೆ ಸೇರಿಸಿ ಎಲ್ಲವನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಫಸ್ಟಿಗೆ ನಾನು ನುಣ್ಣಗೆ ಮಾಡ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನನಗೆ ಇದರಲ್ಲಿ ನೀರು ದೋಸೆ ಮಾಡಲಿಕ್ಕೆ ಉಂಟು. ಹಾಗಾಗಿ ನೀರು ದೋಸೆ ಮಾಡಲಿಕ್ಕೆ ಇರುವಾಗ ಯಾವಾಗಲೂ ಹಿಟ್ಟು ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ನಾವು ರುಬ್ಬಲೇಬೇಕು. ಇಲ್ಲದಿದ್ದರೆ ನೀರು ದೋಸೆ ಸರಿಯಾಗಿ ಬರುವುದಿಲ್ಲ. ಈಗ ಇದಕ್ಕೆ ಉಳಿದ ಅಕ್ಕಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡು, ಬಾಕಿ ಉಳಿದ ಮಸಾಲೆ ಎಲ್ಲ ನಾವು ಮೊದಲಿನ ಸಾರಿ ಕಡ್ದದಲ್ಲಿತ್ತು, ಹಾಗಾಗಿ ಇದರಲ್ಲಿ ಅಕ್ಕಿ ಮಾತ್ರ ಇದೆ. ಇದನ್ನು ನುಣ್ಣಗೆ ರುಬ್ಬಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ನಿಮಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಎಲ್ಲವನ್ನು ಕೂಡ ನೀರು ದೋಸೆ ಮಾಡ್ತಿಲ್ಲ. ನಾನು 2 ವೆರೈಟಿ ದೋಸೆಯನ್ನು ಕೂಡ ತೋರಿಸ್ತಾ ಇದ್ದೇನೆ. ನೀವು ಅಂದರೆ ವಿಷಯ ಅಂತ ಅಂದರೆ ಕೆಲವರಿಗೆ ನೀರು ದೋಸೆ ಇಷ್ಟ ಇರೋದಿಲ್ಲ. ನೀರು ದೋಸೆ ಅಂತೇಳಿ ಮೂಗು ಎಳೀಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನೀರು ದೋಸೆ ಇಷ್ಟ ಇಲ್ಲದವರಿಗೆ ಅದನ್ನು ಹಾಗೇ ದೋಸೆ ಮಾಡಿ ಕೊಡ್ಬೋದು. ನೀರು ದೋಸೆ ಇಷ್ಟ ಇರುವವರಿಗೆ ನೀರು ದೋಸೆ ಮಾಡಿ ಕೊಡ್ಬೋದು. ಹಾಗೆ ನಾನು 2 ವಿಧದಲ್ಲಿ ತೋರಿಸ್ತಾ ಇದ್ದೇನೆ ಇವತ್ತು. ಇದನ್ನೀಗ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ತನ್ನಿ. ನಾವು ಮಾಮೂಲು ದೋಸೆ ಇರಲಿಕ್ಕೆ ಎಷ್ಟು ಹದ ಬೇಕು ನೋಡಿ, ಈ ಹದದಲ್ಲಿದ್ದರೆ ಸಾಕಿದು. ಇನ್ನೀಗ ಇನ್ನೊಂದು ಪಾತ್ರೆ ತಗೊಂಡು ನನಗೆ ನೀರು ದೋಸೆ ಮಾಡಲಿಕ್ಕೆ, ಇದೀಗ ನಾನು ರಾತ್ರಿಗೆ ಮಾಡಿರೋದು, ರಾತ್ರಿಗೆ ನೀರು ದೋಸೆ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ನಾನೀಗ ತಗೊಳ್ತೇನೆ. ಈ ಹಿಟ್ಟಿಗೆ ನಮಗೆ ನೀರು ದೋಸೆ ಮಾಡಲಿಕ್ಕೆ ಎಷ್ಟು ನೀರು ಹಾಕಬೇಕು ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪವೇ ಸೇರಿಸ್ಕೊಂಡು ನೋಡ್ಕೊಳ್ಳಿ ಎಷ್ಟು ಬೇಕಾಗ್ತದೆ ಅಂತೇಳಿ. ನೀರು ದೋಸೆ ಹಿಟ್ಟಿನ ಹದಕ್ಕೆ ನನ್ನ ಹಿಟ್ಟು ರೆಡಿ ಆಯ್ತು. ಈಗ ಈ ಹದಕ್ಕಿದ್ರೆ ಸಾಕು. ಇನ್ನೊಂದು ಹಿಟ್ಟು ಮಾಮೂಲು ದೋಸೆ ಹಿಟ್ಟಿನ ಹದಕ್ಕಿದೆ, ಇದು ನೀರು ದೋಸೆ ಹಿಟ್ಟಿನ ನೋಡಿ. ಇದಕ್ಕೆ ಮತ್ತು ಅದಕ್ಕೆ ವ್ಯತ್ಯಾಸ, ಅದು ತೆಳ್ಳಗಿರ್ತದೆ, ಇದು ಸ್ವಲ್ಪ ದಪ್ಪ ಇರ್ತದೆ. ಈಗ ತವ ಬಿಸಿ ಆಗಲಿಕ್ಕೆ ಇಟ್ಟು ಮೇಲಿಂದ, ಇದು ಕಾಸ್ಟ್ ಐರನ್ ತವ, ಹಾಗಾಗಿ ಅದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೇನೆ ಮೇಲಿಂದ. ನೀರು ದೋಸೆ ನೋಡಿ ಎಷ್ಟು ಆರಾಮಾಗಿ ಇರಲಿಕ್ಕೂ ಬರ್ತದೆ, ಹಾಗೆ ಬೀಸಲಿಕ್ಕೆ ಕೂಡ ಬರ್ತದೆ. ಮುಚ್ಚಳ ಮುಚ್ಚಿ 1-2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸಿ. ದೊಡ್ಡ ಉರಿಯಲ್ಲಿ ಬೇಯಿಸಿದರೆ ಸೀದೋಗ್ತದೆ, ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಬೇಯುವುದಿಲ್ಲ. ಮೀಡಿಯಮ್ ಉರಿಯಲ್ಲಿ ಹೀಗೆ ಸೈಡನ್ನು ಫಸ್ಟಿಗೆ ಬಿಡಿಸ್ಕೊಂಡು, ನೀರು ದೋಸೆ ಮಾಡುವಾಗ ಮೊದಲೇ ಅವು ಸೈಡ್ ಬಿಡಿಸ್ಕೊಳ್ಬೇಕು, ನಂತರ ಅದನ್ನು ಎಬ್ಬಿಸಬೇಕು. ಆವಾಗ ಆರಾಮಾಗಿ ನಿಮಗೆ ದೋಸೆ ಎಬ್ಬಿಸಲಿಕ್ಕೆ ಬರ್ತದೆ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಹೇಳ್ಕೊಂಡು ನಮ್ಮ ಹಲಸಿನಕಾಯಿ ಬೀಜದ ನೀರು ದೋಸೆ ರೆಡಿ ಆಯಿತು. ಇನ್ನೀಗ ಇದನ್ನು ನಾನು ಹಲಸಿನಕಾಯಿ ಬೀಜದ ಮಾಮೂಲು ದೋಸೆ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತೇನೆ. ಇದು ನನಗೆ ಅಷ್ಟು ಹಿಟ್ಟಲ್ಲಿ ನನಗೆ ಒಟ್ಟಿಗೆ 8 ದೋಸೆ ಆಯ್ತು. ಅದರಲ್ಲಿ ನೀರು ದೋಸೆಗೆ ಹಿಟ್ಟು ಕಡಿಮೆ ಸಾಕಾಗ್ತದಲ್ಲ. ಇದೀಗ ನಾನು ಮಾಮೂಲು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ತವಕ್ಕೆ ಎಣ್ಣೆ ಹಚ್ಕೊಂಡು 1 ಸೌಟು ಹಿಟ್ಟು ಹಾಕ್ಕೊಂಡು ಇದನ್ನು ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ತೆಳ್ಳಗೆ ಹಚ್ಚಲಿಕ್ಕೂ ಬರ್ತದೆ, ಪೇಪರ್ ದೋಸೆಗೆ ಹಚ್ಚಲಿಕ್ಕೂ ಬರ್ತದೆ. ನಾನು ಅಷ್ಟೊಂದು ತೆಳ್ಳಗೆ ಹಚ್ಚಲಿಲ್ಲ, ಒಂದು ಸ್ವಲ್ಪ ದಪ್ಪ ಇಟ್ಕೊಂಡೆ. ಇದಕ್ಕೀಗ ಮೇಲಿಂದ ತುಪ್ಪ ಹಾಕ್ಕೊಂಡು, ತುಪ್ಪ ನೀವು ತವಕ್ಕೆ ಹಾಕ್ಕೊಳ್ಬೋದು, ಇಲ್ಲ ತವದಿಂದ ತೆಗೆದು ಕೂಡ ಹಾಕ್ಕೊಳ್ಬೋದು. ನೀವು ಆದಷ್ಟು ತವದಿಂದ ತೆಗೆದು ಹಾಕಿ ತುಪ್ಪ ತಿನ್ನಲಿಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು.
ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇಲ್ಲದಿದ್ದರೆ ಅದು ಬರ್ನ್ಟ್ ಫ್ಯಾಟ್ ಆಗ್ತದೆ. ಹಾಗಾಗಿ ನೀವು ಆದಷ್ಟು ತೆಗೆದ ನಂತರ ತುಪ್ಪ ಹಾಕಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನಮ್ಮ ನೀರು ದೋಸೆ ಹಾಗೂ ಮಾಮೂಲು ದೋಸೆ ಎರಡು ಕೂಡ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಹಾಗೆ ಒಮ್ಮೆ ಈ ದೋಸೆಯನ್ನು ಮಾಡಿ ನನಗೆ ಹೇಗಾಯಿತು ಅಂತೇಳಿ ಖಂಡಿತ ಕಮೆಂಟ್ ಹಾಕಿ. ಧನ್ಯವಾದಗಳು.